ಡಿಕೆ ಪದಗ್ರಹಣ ಯಾವಾಗ ಈಗಿರುವಂತ ಕುತೂಹಲ. ಯಾಕಂದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಅದು ಡಿಕೆ ಶಿವಕುಮಾರ್. ಎಷ್ಟು ದಿನ ಬಹಳ ತಾಳ್ಮೆಯಿಂದ ಮುಖ್ಯಮಂತ್ರಿ ಹುದ್ದೆಗಿರೋದಕ್ಕೆ ಕಾದ್ರು, ಪದೇ ಪದೇ ಹೇಳ್ತಾ ಇದ್ರು ಪ್ರಯತ್ನ ಮಾಡ್ತಾ ಇದ್ದೀನಿ, ಪ್ರಯತ್ನ ವಿಫಲವಾದ್ರೂ ಕೂಡ ಪ್ರಾರ್ಥನೆ ವಿಫಲವಾಗಲ್ಲ, ಒಂದಲ್ಲ ಒಂದಿನ ಅದು ಫಲಿಸುತ್ತೆ ಅಂತ ಹೇಳಿದ್ರು. ಆ ಫಲ ಕೊಡುವಂತ ಸಮಯ ಈಗ ಬಂದಿದೆ. ಸಾಕಷ್ಟು ದೇವಸ್ಥಾನಗಳಿಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಡ್ತಾ ಇದ್ರು. ಇನ್ನು ಹತ್ತತ್ರ 35 ವರ್ಷಗಳಿಂದ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಅಂದ್ರೆ ಅವ್ರ ಪ್ರತಿ ಹಂತದಲ್ಲೂ ಅವರು ಯಶಸ್ವಿಗೆ ಪೂರಕವಾಗಿ ಜ್ಯೋತಿಷ್ಯವನ್ನ ನುಡಿತಾ ಇದ್ದವರು, ಆಧ್ಯಾತ್ಮಿಕವಾಗಿ ಅವರಿಗೆ ಒಂದು ಬಲವನ್ನ ತುಂಬಿದಂತವರು ಅವರ ಆಪ್ತ ಜ್ಯೋತಿಷಿ ದ್ವಾರಕನಾಥ್ ಗುರೂಜಿ. ಈ ಹಿಂದಿನಿಂದಲೂ ಅವ್ರು ಹೇಳ್ತಾ ಇದ್ರು ಡಿಕೆ ಶಿವಕುಮಾರ್ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ. ಆ ಕಾಲ ಸನ್ನಿಹಿತವಾಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ರಾಜಗುರು ಅವರ ಮಾತೇನು, ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದಿಷ್ಟು ಅಪ್ಡೇಟ್ಸ್ ಇದೆ, ಅದ್ರ ಕಡೆ ಗಮನ ಕೊಡೋಣ. ಜೂನ್ 3ನೇ ತಾರೀಕಿಗೆ ಡಿಕೆ ಶಿವಕುಮಾರ್ ಪದಗ್ರಹಣ ಫಿಕ್ಸ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜೂನ್ 3ನೇ ತಾರೀಕು ಸಂಜೆ 4 ಗಂಟೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಇನ್ನು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗಣ್ಯರು ಬರ್ತಾರೆ. ಆಲ್ರೆಡಿ ಆಹ್ವಾನವನ್ನ ಡಿಕೆ ಶಿವಕುಮಾರ್ ಅವರೇ ಕೊಡ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲರಿಗೂ ಆಹ್ವಾನ ಹೋಗಿದೆ. ಈಗಾಗಲೇ ಲೋಕಭವನಕ್ಕೆ ತೆರಳಿದ್ದಾರೆ ಭಾವಿ ಸಿಎಂ. ಪದಗ್ರಹಣದ ದಿನ ಗವರ್ನರ್ ಉಪಸ್ಥಿತಿ ಬಗ್ಗೆ ತಿಳ್ಕೋಬೇಕಲ್ಲ, ಆ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪ್ರಮಾಣ ವಚನಕ್ಕೆ ರಾಜ್ಯಪಾಲರಿಗೆ ಡಿಕೆ ಶಿವಕುಮಾರ್ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ಕಾರಣ ಇವತ್ತು ಸಂಜೆ ಗವರ್ನರ್ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅವರು ಬೆಂಗಳೂರಲ್ಲಿ ಇರೋದಿಲ್ಲ. ಹೀಗಾಗಿ ಈಗಲೇ ಡಿಕೆ ಶಿವಕುಮಾರ್ ಅವರು ಲೋಕಭವನಕ್ಕೆ ತೆರಳಿದ್ದಾರೆ. ಡಿಕೆಶಿ ಜೊತೆಯೇ ಇದ್ದಾರೆ ಜ್ಯೋತಿಷಿ ಬಿಪಿ ಆರಾಧ್ಯ ಅವರು. ಒಂದು ತಾತ್ಕಾಲಿಕ ವೇಳಾಪಟ್ಟಿ ಬಗ್ಗೆ ರಾಜ್ಯಪಾಲರ ಮುಂದೆ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. 2-3 ದಿನಾಂಕದ ಬಗ್ಗೆ ರಾಜ್ಯಪಾಲರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೂನ್ 1ನೇ ತಾರೀಕು, 3ನೇ ತಾರೀಕು ಮತ್ತೆ 5ನೇ ತಾರೀಕು ಈ 3 ದಿನಾಂಕದ ಬಗ್ಗೆ ರಾಜ್ಯಪಾಲರ ಬಳಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ರಾಜ್ಯಪಾಲರು ಕೂಡ ಅವತ್ತು ಬೆಂಗಳೂರಲ್ಲಿ ಇರಬೇಕಾಗುತ್ತೆ ಪದಗ್ರಹಣದ ದಿನ. ಹಾಗಾಗಿ ಅವರ ಅವೈಲಬಿಲಿಟಿ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು 3 ದಿನಾಂಕವನ್ನ ರಾಜ್ಯಪಾಲರ ಮುಂದೆ ಇಟ್ಟಿದ್ದಾರೆ. ಮತ್ತೆ ಅವರು ಸಂಜೆ ವೇಳೆಗೆ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ ರಾಜ್ಯಪಾಲರು. ಹಾಗಾಗಿ ಕನ್ಫ್ಯೂಷನ್ಗಳು ಬೇಡ ಅಂತೇಳಿ ಅವರು ಲೋಕಭವನದಲ್ಲಿ ಇರುವಂತ ಸಂದರ್ಭದಲ್ಲೇ ತುರ್ತಾಗಿ ಅವರನ್ನ ಕಾಣೋಕೆ ಅಂತ ಹೋಗಿದ್ದಾರೆ. ಸದ್ಯಕ್ಕೆ ಪದಗ್ರಹಣದ ಕಾರ್ಯಕ್ರಮದ ಬಗ್ಗೆ ಯಾವತ್ತು ದಿನಾಂಕ ನಿಗದಿ ಮಾಡಬೇಕು, ಎಷ್ಟೊತ್ತಿಗೆ ಸಮಯವನ್ನ ಫಿಕ್ಸ್ ಮಾಡಬೇಕು, ರಾಜ್ಯಪಾಲರ ಉಪಸ್ಥಿತಿ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೇನೆ ಕಾರ್ಯಕ್ರಮ ನಿಗದಿಯಾಗಿದೆ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಹೇಳಿ ನಿರೀಕ್ಷೆ ಇರೋದ್ರಿಂದ ಸೊ ಎಲ್ಲಿ ಮಾಡಬೇಕು ಅನ್ನೋದು ಸ್ವಲ್ಪ ಗೊಂದಲ ಉಂಟಾಗಿತ್ತು. ಬಟ್ ಫೈನಲಿ ಈಗ ವಿಧಾನಸೌಧದ ಮೆಟ್ಟಿಲುಗಳ ಮೇಲೇನೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಹಾಗಾದ್ರೆ ಲೋಕಭವನದ ಬಳಿಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ರಾಜ್ಯಪಾಲರು ಸಂಜೆ ವೇಳೆಗೆ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಹಾಗಾಗಿ ಈಗಲೇ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಕ್ಕೆ ಬಂದಿದ್ದಾರೆ. ಈಗ 3 ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಡೇಟಿಗೆ ಪದಗ್ರಹಣ ಕಾರ್ಯಕ್ರಮ ಫಿಕ್ಸ್ ಆಗಬಹುದು, ಏನಲ್ಲಿ ಅಪ್ಡೇಟ್ ಸಿಗ್ತಾ ಇದೆ ನಿಮ್ಗೆ? ರಾಜ್ಯಪಾಲರ ಬಳಿ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಮುಂಚಿತವಾಗಿ ಆಗಮಿಸಿದ್ದಾರೆ ಅಂತಂದ್ರೆ, ಇವತ್ತು ರಾಜ್ಯಪಾಲರು ಅಂದ್ರೆ ಮಧ್ಯಾಹ್ನದ ವೇಳೆಗೆ ಅವರು ಧರ್ಮಸ್ಥಳಕ್ಕೆ ಪ್ರಯಾಣವನ್ನು ಬೆಳೆಸಲಿಕ್ಕಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ CLP ಸಭೆಗೂ ಮುನ್ನ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲರ ಬಳಿ ಚರ್ಚೆಯನ್ನು ಮಾಡ್ತಿರ್ತಕ್ಕಂಥದ್ದು. ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಯಾವ ದಿನಾಂಕದಲ್ಲಿ ಲಭ್ಯ ಇರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಜೂನ್ 1, ಜೂನ್ 3 ಹಾಗೂ ಜೂನ್ 5ನೇ ತಾರೀಕಿನಂದು ರಾಜ್ಯಪಾಲರ ಲಭ್ಯತೆ ಇರುತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಂದಿಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಡಿಕೆ ಸುರೇಶ್ ಅವರು ಕೂಡ ಆಗಮಿಸಿರ್ತಕ್ಕಂಥದ್ದು. ಈಗ ಅವರು ಲೋಕಭವನದಲ್ಲಿ ರಾಜ್ಯಪಾಲರೊಂದಿಗೆ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ CLP ನಾಯಕನ ಆಯ್ಕೆಯ ಬಳಿಕ ಬಂದು ರಾಜ್ಯಪಾಲರನ್ನ ಭೇಟಿ ಮಾಡಲಾಗುತ್ತೆ. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರು ಯಾಕೆ ಬಂದಿದ್ರು ಅಂತಂದ್ರೆ, ಈ ಒಂದು CLP ನಾಯಕನ ಆಯ್ಕೆಗೂ ಮುನ್ನ ಅವರು ಬಂದು ಅವರ ರಾಜ್ಯಪಾಲರ ಬಳಿ ದಿನಾಂಕವನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಈಗ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಲೋಕಭವನದಿಂದ ನಿರ್ಗಮನ
ನಿರ್ಗಮವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಅಂದರೆ ಈಗಾಗಲೇ ಅವರು ರಾಜ್ಯಪಾಲರ ಬಳಿ ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಲೋಕಭವನದಲ್ಲಿ ಚರ್ಚೆಯ ಬಳಿಕ ಈಗ ಅವರು ಇದನ್ನು ಹೊರಬರುವ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಸುದೀರ್ಘವಾಗಿ ರಾಜ್ಯಪಾಲರ ಬಳಿ ಚರ್ಚೆಯನ್ನು ಮಾಡಿದ್ದಾರೆ. ರಾಜ್ಯಪಾಲರು ಕರ್ನಾಟಕದಲ್ಲಿ ಯಾವ ದಿನಾಂಕದಂದು ಇರ್ತಾರೆ ಅವರೊಂದು ದಿನಾಂಕವನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಅವರ ದಿನಾಂಕವನ್ನು ಪಡೆದುಕೊಂಡು ಆ ದಿನದಂದು ಪ್ರಮಾಣ ವಚನಕ್ಕೆ ದಿನಾಂಕವನ್ನು ನಿಗದಿ ಮಾಡಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತಾವು ಅಂದುಕೊಂಡಿರ್ತಕ್ಕಂತಹ ಜೂನ್ 1, ಜೂನ್ 3 ಮತ್ತು ಜೂನ್ 5ನೇ ತಾರೀಕಿನಂದು ರಾಜ್ಯಪಾಲರು ಲಭ್ಯ ಇರ್ತಾರಾ ಇಲ್ವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ರಾಜಭವನದಿಂದ ಡಿ ಕೆ ಶಿವಕುಮಾರ್ ಅವರು ಈಗ ನಿರ್ಗಮನ ಮಾಡ್ತಾ ಇದ್ದಾರೆ. ಖಾಸಗಿ ವಾಹನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿರ್ತಕ್ಕಂಥದ್ದು. ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದೇ ವಾಹನದಲ್ಲಿ ಬಂದಿರತಕ್ಕಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈಗ ರಾಜ್ಯಪಾಲರೊಂದಿಗೆ ಚರ್ಚೆಯನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವರು ಈಗ ನಿರ್ಗಮನ ಆಗ್ತಾ ಇರತಕ್ಕಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನಾಮಪತ್ರವನ್ನು ಯಾವ ದಿನ ನಾವು ಪ್ರಮಾಣವಚನ ತೆಗೆದುಕೊಳ್ಬೇಕು, ಪ್ರಮಾಣವಚನ ತೆಗೆದುಕೊಳ್ಳುವಂತ ದಿನ ರಾಜ್ಯಪಾಲರ ಲಭ್ಯ ಇರತ್ತಾ ಇಲ್ವಾ ಅನ್ನುವಂಥದ್ದನ್ನ ಮಾಹಿತಿಯನ್ನು ಪಡೆದುಕೊಂಡು ತೆರಳ್ತಾ ಇರತಕ್ಕಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಏನು CLP ಸಭೆಯೂ ಕೂಡ ಇದೆ. ಆ ಒಂದು CLP ಸಭೆಯಲ್ಲಿ ಆಯ್ಕೆಯಾದ ಬಳಿಕ CLP ನಾಯಕನ ಆಯ್ಕೆಯಾದ ಬಳಿಕ ಅವರು ಬಂದು ಭೇಟಿಯನ್ನು ಮಾಡಬೇಕಿತ್ತು. ಆದರೆ ಇವತ್ತು ಸಂಜೆಯ ವೇಳೆಗೆ ರಾಜ್ಯಪಾಲರು ಲೋಕಭವನದಲ್ಲಿ ಲಭ್ಯ ಇರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಭೇಟಿ ಮಾಡಿ ಈಗ ಮುಂಚಿತವಾಗಿ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು, ಅನೌಪಚಾರಿಕವಾಗಿ ಚರ್ಚೆಯನ್ನು ಮಾಡಿ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಲೋಕಭವನದಲ್ಲಿ ಈ ರಾಜ್ಯಪಾಲರು ಯಾವ ದಿನಾಂಕದಲ್ಲಿ ಲಭ್ಯ ಇರ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಈಗ ಕಾರ್ಯಕ್ರಮದ ಸ್ಥಳ ನಿಗದಿ ಬಗ್ಗೆನೂ ನಿನ್ನೆಯಿಂದ ಚರ್ಚೆ ಆಗ್ತಿತ್ತು. ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾರೆ ಅಂತ ಹೇಳಿ, ಮತ್ತೆ ದೇಶದಾದ್ಯಂತ ಇರುವಂತಹ ಪ್ರಮುಖ ಉದ್ಯಮಿಗಳು, DK ಆಪ್ತರು, ಪ್ರಮುಖ ಪಕ್ಷಗಳ ರಾಜಕೀಯ ಗಣ್ಯರು, ಸೊ ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅಂತೇಳಿ. ಹಾಗಾಗಿ ಸಾಕಷ್ಟು ಜನ ಸೇರೋದ್ರಿಂದ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಕಾರ್ಯಕ್ರಮ ಆದರೆ ಅಲ್ಲಿ ಸ್ವಲ್ಪ ಜಾಗ ಇಕ್ಕಟ್ಟಾಗಬಹುದು ಅಂತೇಳಿ. ಬಟ್ ಈಗ ಜಾಗವನ್ನ ಅಲ್ಲೇ ಫೈನಲ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಷ್ಟು ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಕಾರ್ತಿಕ್ ಸದ್ಯಕ್ಕೆ? ಶರ್ಮಿತಾ ಶೆಟ್ಟಿ, ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆಯೇ ಅವರು ಪ್ರಮಾಣವಚನ ಸ್ವೀಕಾರ ಮಾಡೋದಕ್ಕೆ ಸಿದ್ಧತೆಯನ್ನು ಆರಂಭ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಹಿಂದೆ ಅದೇ ಒಂದು ಸ್ಥಳದಲ್ಲಿ SM ಕೃಷ್ಣ ಅವರು ಕೂಡ ನಾವು ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ರು. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ರು. ಅದೇ ಒಂದು ಹಿನ್ನೆಲೆಯಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆಯೇ ನಾನು ಪ್ರಮಾಣವಚನವನ್ನು ಸ್ವೀಕಾರ ಮಾಡುತ್ತೇನೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ ಒಂದು ಕಾರಣಕ್ಕಾಗಿ ಯಾವ ದಿನಾಂಕದಂದು ಇಲ್ಲಿ ರಾಜ್ಯಪಾಲರು ಲಭ್ಯ ಇರ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಪಡ್ಕೊಂಡು ಹೋಗೋದಕ್ಕೋಸ್ಕರ ಇವತ್ತು ಲೋಕಭವನಕ್ಕೆ ಆಗಮಿಸಿದ್ರು. ಈಗಾಗಲೇ ರಾಜ್ಯಪಾಲರ ಬಳಿ ಮಾತುಕತೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ರಾಜ್ಯಪಾಲರಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆದು ಯಾವ್ಯಾವ ದಿನಾಂಕದಂದು ಅವರು ಕರ್ನಾಟಕದಲ್ಲಿ ಲಭ್ಯ ಇರ್ತಾರೆ, ಪ್ರಮಾಣ ವಚನವನ್ನು ಯಾವ ದಿನಾಂಕದಂದು ತೆಗೆದುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಂದ್ರೆ ಮಾತುಕತೆಯನ್ನು ಮಾಡಿ ಒಂದಿಷ್ಟು ದಿನಾಂಕವನ್ನು ಕೂಡ ಪಡೆದುಕೊಂಡು ಇವತ್ತು ನಿರ್ಗಮಿಸಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಈಗ DK ಶಿವಕುಮಾರ್ ಜೊತೆಯಲ್ಲಿ ಯಾರೆಲ್ಲ ಬಂದಿದ್ರು ಲೋಕಭವನಕ್ಕೆ ಕಾರ್ತಿಕ್? ಡಿ ಕೆ ಶಿವಕುಮಾರ್ ಅವರ ಜೊತೆಗೆ DK ಸುರೇಶ್ ಹಾಗೂ ಅವರ ಜ್ಯೋತಿಷಿ ಆರಾಧ್ಯ ಅವರು ಕೂಡ ಬಂದಿದ್ರು. ಆರಾಧ್ಯ ಅವರು ಕೂಡ ಅವ್ರಿಗೆ ಈಗಾಗಲೇ ಮಾರ್ಗದರ್ಶನವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಯಾವ ದಿನಾಂಕದಂದು ನೀವು ಪ್ರಮಾಣವಚನ ಸ್ವೀಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೇ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಕೂಡ ರಾಜ್ಯಪಾಲರ ಬಳಿ ಕರ್ಕೊಂಡು ಬಂದು ಅಲ್ಲಿ ರಾಜ್ಯಪಾಲರ ಲಭ್ಯತೆ ಯಾವ ದಿನ ಇರುತ್ತೆ, ಆ ದಿನ ಒಳ್ಳೆಯ ದಿನವಾ ಅಥವಾ ಹೇಗೆ ಅನ್ನುವಂಥದ್ದನ್ನ ಜ್ಯೋತಿಷಿಯ ಬಳಿ ಚರ್ಚೆಯನ್ನು ಮಾಡಿ ರಾಜ್ಯಪಾಲರೊಂದಿಗೆ ಮಾತುಕತೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜೂನ್ 1 ಮತ್ತು ಜೂನ್ 3 ಹಾಗೆ ಜೂನ್ 5ನೇ ತಾರೀಕಿನಂದು ಪ್ರಮಾಣವಚನ ಸ್ವೀಕಾರ ಮಾಡೋದಕ್ಕೆ DK ಶಿವಕುಮಾರ್ ಅವರು ಈ 3 ದಿನಾಂಕಗಳಿಗೆ ಅವರು ನಿರ್ಧಾರವನ್ನು ಮಾಡದಂತೆ ಕಾಣಿಸ್ತದೆ. ಈ 3 ದಿನಾಂಕದಲ್ಲಿ ಒಂದು ದಿನ ಅವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಆ ಒಂದು ಕಾರಣಕ್ಕಾಗಿ ರಾಜ್ಯಪಾಲರು ಆ ಉಪಸ್ಥಿತಿಯು ಕೂಡ ಪ್ರಮುಖವಾಗಿ ಲಭ್ಯ ಇರಬೇಕಾಗತ್ತೆ. ಆ ಒಂದು ಕಾರಣಕ್ಕಾಗಿ ರಾಜ್ಯಪಾಲರ ಉಪಸ್ಥಿತಿಯನ್ನ ಅವರು ಅಂದ್ರೆ ಇಲ್ಲಿ ಪರಿಶೀಲನೆ ಮಾಡಿಕೊಂಡು ರಾಜ್ಯಪಾಲರಿಂದ ಮಾಹಿತಿಯನ್ನು ತೆಗೆದುಕೊಂಡು ಈಗ ನಿರ್ಗಮಿಸಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಯಾವ ಡೇಟಿಗೆ ರಾಜ್ಯಪಾಲರು ಓಕೆ ಅಂತ ಹೇಳಿದ್ದಾರೆ ಅಂದ್ರೆ ಅವ್ರು ಸಿಗ್ತಾರೆ, ಆ ಬಗ್ಗೆ ಏನಾದ್ರು ಮಾಹಿತಿಗಳು ಸದ್ಯಕ್ಕೇನಾದ್ರೂ ಅಲ್ಲಿ ನಿಮ್ಗೆ ಸಿಗ್ತಾ ಇದೆಯಾ? ಶರ್ಮಿತಾ ಶೆಟ್ಟಿ, ಈಗಷ್ಟೇ DK ಶಿವಕುಮಾರ್ ಅವರು ನಿರ್ಗಮನ ಆಗಿದೆ. ಇನ್ನಷ್ಟೇ ಲೋಕಭವನದಿಂದ ಮಾಹಿತಿ ಬರಬೇಕಿದೆ. ರಾಜ್ಯಪಾಲರು ಯಾವ ದಿನಾಂಕವನ್ನ ಕೊಟ್ಟಿದ್ರು ಅಥವಾ ಈಗ ಮತ್ತೊಮ್ಮೆ DK ಶಿವಕುಮಾರ್ ಅವರು CLP ಸಭೆಯ ಬಳಿಕ ಅವರು ಬಂದು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಅದು ಪ್ರಕ್ರಿಯೆಯು ಕೂಡ ಆ ರೀತಿಯಾಗಿರೋದು. ಆದರೆ ರಾಜ್ಯಪಾಲರು ಇವತ್ತು ಸಂಜೆ ಲಭ್ಯ ಇರೋದಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಅವರು ಮುಂಚಿತವಾಗಿ ಬಂದು ಅನೌಪಚಾರಿಕವಾಗಿ ಮಾತುಕತೆಯನ್ನು ಮಾಡ್ಕೊಂಡು ಹೋಗಿರುವಂಥದ್ದು. CLP ಸಭೆ 4 ಗಂಟೆಗಿದೆ. ಅದಾದ ನಂತರದಲ್ಲಿ CLP ನಾಯಕನನ್ನ CLP ಸಭೆಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ರಾಜ್ಯಪಾಲರನ್ನ DK
ಶಿವಕುಮಾರ್ ಅವರು ಮತ್ತೊಮ್ಮೆ ಭೇಟಿ ಮಾಡ್ತಾರೆ. ಪ್ರಮಾಣ ವಚನದ ಒಂದು ನಿಗದಿತ ದಿನಾಂಕವನ್ನು ಕೂಡ ಅವರು ಬಂದು ರಾಜ್ಯಪಾಲರ ಬಳಿಗೆ ಮತ್ತೊಮ್ಮೆ ಚರ್ಚೆಯನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಅವರು ಪ್ರಮಾಣ ವಚನಕ್ಕೆ ಈಗ ಸಿಎಲ್ಪಿ ಮೀಟಿಂಗ್ 4 ಗಂಟೆ ನಂತರ ಆಗುತ್ತೆ. ಒನ್ ಲೈನ್ ನಿರ್ಣಯ ಆದ್ರೂ ಕೂಡ ಅಲ್ಲಿ ಮುಗಿಸಿ ಹಕ್ಕು ಮಂಡನೆಗೆ ಮತ್ತೆ ಲೋಕಭವನಕ್ಕೆ ಬರಬೇಕು. ಅಷ್ಟೊತ್ತಿಗೆ ರಾಜ್ಯಪಾಲರು ಬೆಂಗಳೂರಲ್ಲೇ ಇರ್ತಾರ, ಅವ್ರ ಧರ್ಮಸ್ಥಳಕ್ಕೆ ನಿರ್ಗಮಿಸೋದು ಎಷ್ಟೊತ್ತಿಗೆ, ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ ಶೆಟ್ಟಿ, ಇವತ್ತು ಮಧ್ಯಾಹ್ನದ ವೇಳೆಗೆ ರಾಜ್ಯಪಾಲರು ಲೋಕಭವನದಿಂದ ನಿರ್ಗಮಿಸುತ್ತಾರೆ. ಅಲ್ಲಿ ಉಪರಾಷ್ಟ್ರಪತಿಯವರ ಕಾರ್ಯಕ್ರಮ ಇರುವಂತಹ ಕಾರಣಕ್ಕಾಗಿ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲೋಕಭವನದಿಂದ ಬಂದಿರತಕ್ಕಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಲೋಕಭವನದಿಂದ ರಾಜ್ಯಪಾಲರು ನಿರ್ಗಮಿಸುವ ಮುಂಚಿತವಾಗಿ ಅವರೊಂದಿಗೆ ಒಂದಿಷ್ಟು ಚರ್ಚೆನ ಮಾಡೋದಕ್ಕೋಸ್ಕರವಾಗಿ ಅವರು ಆಗಮಿಸಿದ್ರು. ಅದು ಅನೌಪಚಾರಿಕ ಚರ್ಚೆ. ಯಾಕಂದ್ರೆ ಈಗಾಗಲೇ ಪ್ರಕ್ರಿಯೆಯ ಪ್ರಕಾರ ಸಿಎಲ್ಪಿ ನಾಯಕನ ಆಯ್ಕೆಯೇ ಆಗಿಲ್ಲ. ಸಿಎಲ್ಪಿ ನಾಯಕನ ಆಯ್ಕೆಗೂ ಮುಂಚಿತವಾಗಿ ಇವರು ಬಂದು ಮಾಹಿತಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆ ಒಂದು ಮಾಹಿತಿಯ ಅನ್ವಯವಾಗಿ ಅವರು ಮುಂದಿನ ಪ್ರಕ್ರಿಯೆಯನ್ನು ಅಂದ್ರೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಬಹುದು ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವರು ಚಿಂತನೆಯನ್ನ ಮಾಡ್ತಾರೆ. ಜೊತೆಗೆ ಇವತ್ತು ಸಂಜೆ 4 ಗಂಟೆಗೆ ಸಿಎಲ್ಪಿ ನಾಯಕನ ಆಯ್ಕೆ ಆಗುತ್ತೆ. ಸಿಎಲ್ಪಿ ನಾಯಕನ ಆಯ್ಕೆ ಆದ ನಂತರದಲ್ಲಿ ರಾಜಭವನದಲ್ಲಿ ಯಾವಾಗ ರಾಜ್ಯಪಾಲರು ಲಭ್ಯ ಇರ್ತಾರೋ ಅವರು ಲಭ್ಯ ಇದ್ದಂಥ ಸಂದರ್ಭದಲ್ಲಿ ಅವರನ್ನ ಮತ್ತೊಮ್ಮೆ ಭೇಟಿಯನ್ನು ಮಾಡ್ತಾರೆ. ಭೇಟಿ ಮಾಡಿ ದಿನಾಂಕವನ್ನ ಫಿಕ್ಸ್ ಮಾಡಿಕೊಂಡು ನಾವು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಿಕ್ಕಿದ್ದಾರೆ. ಇವತ್ತು ರಾಜ್ಯಪಾಲರು ಲಭ್ಯ ಇಲ್ಲದೆ ಇರುವಂತಹ ಕಾರಣಕ್ಕಾಗಿಯೇ ಮುಂಚಿತವಾಗಿ ಬಂದು ಅವರನ್ನ ಭೇಟಿ ಮಾಡಿರುವಂಥದ್ದು, ಚರ್ಚೆಯನ್ನು ಮಾಡಿರುವಂಥದ್ದು. 3 ದಿನಾಂಕಗಳನ್ನ ಅಲ್ಲಿ ರಾಜ್ಯಪಾಲರ ಬಳಿ ಚರ್ಚೆ ಮಾಡಿದರಂತ ಮಾಹಿತಿಯು ಕೂಡ ಲಭ್ಯ ಆಗಿರತಕ್ಕಂಥದ್ದು. ಜೂನ್ 1 ಹಾಗೂ ಜೂನ್ 3 ಸೇರಿದಂತೆ ಜೂನ್ 5 ಈ 3 ದಿನಾಂಕಗಳಂದು ಯಾವುದಾದ್ರೂ ಒಂದು ದಿನಾಂಕವನ್ನ ಫಿಕ್ಸ್ ಮಾಡುವಂತ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಈಗ ಯಾವ ಡೇಟ್ ಫಿಕ್ಸ್ ಆಗುತ್ತೆ ನೋಡೋಣ. ಅದಕ್ಕೂ ಮುಂಚೆ ಕಾರ್ತಿಕ್, ಬಹಳ ತಾಳ್ಮೆಯಿಂದ ಡಿ.ಕೆ. ಶಿವಕುಮಾರ್ ಈ ಹಂತಕ್ಕಿರೋದಕ್ಕೆ ಕಾಯ್ತಾ ಇದ್ರು, ಅಂದ್ರೆ ಆ ಪಟ್ಟದಲ್ಲಿ ಕೂರೋದಕ್ಕೆ ಕಾಯ್ತಾ ಇದ್ರು. ಅದ್ರ ಜೊತೆಯಲ್ಲಿ ಅವ್ರು ಪದೇ ಪದೇ ಹೇಳ್ತಾ ಇದ್ರು ಪ್ರಯತ್ನಗಳಂತೂ ಆಗುತ್ತೆ, ಅದು ವಿಫಲವಾದ್ರೂ ಕೂಡ ಪ್ರಾರ್ಥನೆ ಒಂದಲ್ಲ ಒಂದಿನ ಫಲಿಸುತ್ತೆ ಅಂತ ಹೇಳಿ. ಹಾಗಾಗಿ ಸಾಕಷ್ಟು ಟೆಂಪಲ್ ರನ್ ಮಾಡಿದ್ರು, ಸಾಕಷ್ಟು ದೇವರ ಪೂಜೆಗಳನ್ನ ಮಾಡಿದ್ರು, ಹರಕೆಗಳನ್ನೂ ಕಟ್ಕೊಂಡಿದ್ರು. ಹಾಗಾಗಿ ವಿವಿಧ ಮಠಾಧೀಶರು ವಿವಿಧ ಭಾಗಗಳಿಂದ ಬರ್ತಾರೆ ಅಂತ ಮಾಹಿತಿ ಇದೆ. ಸುಮಾರು ಎಷ್ಟು ಜನ ಬರ್ಬೋದು ಅದ್ರ ಬಗ್ಗೆ ಮಾಹಿತಿ, ಮಠಾಧೀಶರು ಎಸ್ಪೆಷಲಿ? ಶರ್ಮಿತಾ ಶೆಟ್ಟಿ, ಡಿ.ಕೆ. ಶಿವಕುಮಾರ್ ಅವರು ದೇವರ ಭಕ್ತರು. ಅವರು ಅಂದ್ರೆ ಪ್ರತಿಯೊಂದು ಹೆಜ್ಜೆನ ಇಡುವಂಥ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಜ್ಯೋತಿಷ್ಯವನ್ನು ಕೂಡ ಕೇಳ್ತಾರೆ. ಜೊತೆಗೆ ಅವರ ಆರಾಧ್ಯ ದೈವ ಅಜ್ಜಯನನ್ನು ಕೂಡ ಪಾಲನೆಯನ್ನು ಮಾಡ್ತಾರೆ. ಆ ಒಂದು ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ತನ್ನ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಗಣ್ಯ ಸ್ವಾಮೀಜಿಗಳಿಗೂ ಕೂಡ ಅವರು ಆಹ್ವಾನವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ವಿಧಾನಸೌಧದ ಮುಂಭಾಗದಲ್ಲಿಯೇ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರತಕ್ಕಂಥ ಕಾರಣಕ್ಕಾಗಿ ಬಹುತೇಕ ಕೇವಲ ಆ ಒಂದು ಜಾಗ ಏನಿದೆ ಒಂದು 4,000 ರಿಂದ 5,000 ಜನ ಮಾತ್ರ ಸೇರುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಅಷ್ಟೇ ಜನರನ್ನು ಸೇರಿಸಿ ಆದರೂ ಅವರು ಅದೇ ಒಂದು ಸ್ಥಳದಲ್ಲಿಯೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ವಲಯದಿಂದ ಬಂದಿರತಕ್ಕಂಥ ಮಾಹಿತಿ. ಅಲ್ಲಿ ಬಹಳ ಪ್ರಮುಖವಾದಂಥ ಕಾರಣ ಏನಪ್ಪಾ ಅಂತಂದ್ರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆಯೇ ಎಸ್.ಎಂ. ಕೃಷ್ಣ ಅವರು ಈ ಹಿಂದೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಎಚ್.ಡಿ. ಕುಮಾರಸ್ವಾಮಿ ಅವರು ಬದ್ಧ ವೈರಿ ಆಗಿದ್ರೆ ರಾಜಕೀಯ ಗುರುವಾಗಿರತಕ್ಕಂತಹ ಎಸ್.ಎಂ. ಕೃಷ್ಣ ಅವರು ಏನು ಯಾವ ಸ್ಥಳದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಅದೇ ಒಂದು ಸ್ಥಳದಲ್ಲಿಯೇ ತಾನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ನ ಮೇಲೆಯೂ ಕೂಡ ಈಗಾಗಲೇ ಸಿಬ್ಬಂದಿಗಳು ಸಿದ್ಧತೆಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಜೊತೆಗೆ ವಿಧಾನಸೌಧದ ಪೊಲೀಸರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ದಿನಾಂಕ ನಿಗದಿಯ ಬಳಿಕ ಅದಕ್ಕೂ ಮುಂಚಿತವಾಗಿ ಸಿದ್ಧತೆಯನ್ನು ಕೂಡ ಆರಂಭ ಮಾಡಲಿಕ್ಕಿದೆ. ಜೊತೆಗೆ 5,000ಕ್ಕೂ ಹೆಚ್ಚು ಸಂಖ್ಯೆಯನ್ನು ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅಂದರೆ ಕನಕಪುರ ಭಾಗದ ಇರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ಅವರ ಅಪಾರ ಅಭಿಮಾನಿ ಬಳಗಕ್ಕೂ ಕೂಡ ಆ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಗಳಿಗೆ ಸಾಕ್ಷಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಂದುಕೊಂಡಿದ್ದಾರೆ. ಅದೇ ಒಂದು ಕಾರಣಕ್ಕಾಗಿ ವಿಧಾನಸೌಧದ ಮುಂಭಾಗದಲ್ಲಿಯೇ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯವೂ ಕೂಡ ನಡೀಲಿಕ್ಕಿದೆ. ಬಹುತೇಕವಾಗಿ ಜೂನ್ 3ನೇ ತಾರೀಕಿನಂದು ಪ್ರಮಾಣ ವಚನವನ್ನು ಡಿ.ಕೆ. ಶಿವಕುಮಾರ್ ಅವರು ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಅದೇ ಒಂದು ಕಾರಣಕ್ಕಾಗಿ ರಾಜಭವನಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ನೀವು ಯಾವ್ಯಾವ ದಿನಾಂಕದಂದು ಕರ್ನಾಟಕದಲ್ಲಿ ಲಭ್ಯ ಇರ್ತೀರಿ, ನಾವು ಈ ಒಂದು ದಿನಾಂಕದಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಅದೇ ಒಂದು ಕಾರಣಕ್ಕಾಗಿ 3 ದಿನಾಂಕವನ್ನು ಜೂನ್ 3, ಜೂನ್ 1 ಹಾಗೂ ಜೂನ್ 5 ಈ 3 ದಿನಾಂಕದಲ್ಲಿ ಒಂದು ದಿನಾಂಕದಂದು ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ, ಅವತ್ತು ನೀವು ಲಭ್ಯ ಇರ್ತೀರಾ ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂತಂದ್ರೆ
CLP ನಾಯಕನ ಆಯ್ಕೆಗೂ ಮುನ್ನ DK ಶಿವಕುಮಾರ್ ಅವರು ಬಂದು ರಾಜ್ಯಪಾಲರನ್ನು ಭೇಟಿ ಮಾಡಿರೋದಿದೆಯಲ್ಲ, ಇದಕ್ಕೆ ಬಹಳ ಪ್ರಮುಖವಾದ ಕಾರಣ CM ಸಿದ್ದರಾಮಯ್ಯನವರು ರಾಜೀನಾಮೆ ಸಲ್ಲಿಸುವ ಸಂದರ್ಭದಲ್ಲಿ ರಾಜ್ಯಪಾಲರು ಲಭ್ಯ ಇರಲಿಲ್ಲ. ಅವರ ಪತ್ನಿಗೆ ಅನಾರೋಗ್ಯದ ಕಾರಣಕ್ಕಾಗಿ ಅವರು ರಾಜಭವನದಲ್ಲಿ ಲಭ್ಯ ಇರಲಿಲ್ಲ, ನಿರ್ಗಮಿಸಿದ್ರು, ಬೇರೆ ಭಾಗದಲ್ಲಿದ್ದರು. ಆ ಸಂದರ್ಭದಲ್ಲಿ ಅವರು ಪ್ರಭುಶಂಕರ್ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಕೆಯನ್ನು ಮಾಡಬೇಕಾಗಿತ್ತು ರಾಜಭವನದ ಸೆಕ್ರೆಟರಿ ಅವರಿಗೆ. ಆ ರೀತಿಯ ಪರಿಸ್ಥಿತಿ ಆಗಬಾರ್ದು, ನಾವು ದಿನಾಂಕವನ್ನು ನಿಗದಿ ಮಾಡಿದ ಬಳಿಕ ರಾಜ್ಯಪಾಲರು ಅಲಭ್ಯರಾಗುವಂಥ ಕಾರಣಕ್ಕಾಗಿ ಪ್ರಮಾಣವಚನ ದಿನಾಂಕ ಮುಂದೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಅಂದುಕೊಂಡು ಮುಂಚಿತವಾಗಿ ಬಂದು ರಾಜ್ಯಪಾಲರ ಬಳಿ ಚರ್ಚೆಯನ್ನು ಮಾಡಿದ್ದಾರೆ. ಅವರಿಂದಲೂ ಕೂಡ ಅವರ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ, ಅವರ ಕಾರ್ಯಕ್ರಮದ ವಿವರವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥ. ಜೊತೆಗೆ ಅದೇ ಒಂದು ಸಂದರ್ಭದಲ್ಲಿ ಜ್ಯೋತಿಷಿಯಾಗಿರುವಂಥ ಆರಾಧ್ಯ ಅವರನ್ನು ಕೂಡ ಅವರು ಕರೆದುಕೊಂಡು ಬಂದಿದ್ದರು. ರಾಜ್ಯಪಾಲರು ಲಭ್ಯವಿರುವಂಥ ದಿನಾಂಕಗಳು ಜೊತೆಗೆ DK ಶಿವಕುಮಾರ್ ಅವರಿಗೆ ಉತ್ತಮವಾಗಿರುವಂಥ ದಿನಾಂಕ ಅದು ಮ್ಯಾಚ್ ಆಗತ್ತಾ ಅನ್ನುವಂಥದ್ದನ್ನು ಕೂಡ ಅದೇ ಒಂದು ಸಂದರ್ಭದಲ್ಲಿಯೇ ಜ್ಯೋತಿಷಿಯರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈಗ ಮಾಹಿತಿಯನ್ನು ಪಡೆದು DK ಶಿವಕುಮಾರ್ ಅವರು ಪುನಃ ನಿರ್ಗಮಿಸಿದ್ದಾರೆ. ರಾಜ್ಯಪಾಲರು ಕೂಡ ಇವತ್ತು ಸಂಜೆ ವೇಳೆಗೆ ಧರ್ಮಸ್ಥಳಕ್ಕೆ ತೆರಳುತ್ತಾರೆ. ಆ ಒಂದು ಕಾರಣಕ್ಕಾಗಿ ಈ ಒಂದು CLP ಸಭೆಯ ಬಳಿಕ ಮತ್ತೊಮ್ಮೆ ರಾಜ್ಯಪಾಲರ ಲಭ್ಯತೆಯನ್ನು ನೋಡಿಕೊಂಡು DK ಶಿವಕುಮಾರ್ ಅವರು ಲೋಕಭವನಕ್ಕೆ ಆಗಮಿಸ್ತಾರೆ. ಲೋಕಭವನಕ್ಕೆ ಆಗಮಿಸಿ ರಾಜ್ಯಪಾಲರೊಂದಿಗೆ ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ ದಿನಾಂಕವನ್ನ ನಿಗದಿ ಮಾಡ್ತಾರೆ. ಶರ್ಮಿತಾ ಶೆಟ್ಟಿ. ಕಾರ್ತಿಕ್, ವಿಶೇಷವಾಗಿ ಒಂದು ಶಕ್ತಿ ಪ್ರದರ್ಶನನೂ ಪದಗ್ರಹಣ ಸಂದರ್ಭದಲ್ಲಿ ನಡೆಯೋದು ನಾವು ನೋಡಿದೀವಿ. ಹಾಗಾಗಿ DK ಶಿವಕುಮಾರ್ ಅವರು ಇಷ್ಟು ವರ್ಷ ಕಾದಿದ್ರ ಪ್ರತಿಫಲವಾಗಿ CM ಹುದ್ದೆಗೆ ಏರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಿಶೇಷ ರೀತಿಯಲ್ಲಿ ಏನಾದರೂ ಶಕ್ತಿ ಪ್ರದರ್ಶನಕ್ಕೆ ತಯಾರಿ? ನಿಶ್ಚಿತವಾಗಿ ಶರ್ಮಿತಾ ಶೆಟ್ಟಿ, DK ಶಿವಕುಮಾರ್ CM ಕನಸು ಇಂದು ನಿನ್ನೆದಲ್ಲ. ಅವರು ಇದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು, ಜೊತೆಗೆ ಸಾಕಷ್ಟು ಶ್ರಮವನ್ನು ಕೂಡ ಹಾಕಿದ್ರು. 2023ರಲ್ಲಿ ಅವರು ಚುನಾವಣೆಯನ್ನು ಎದುರಿಸಿದ ರೀತಿಯೇ ಬೇರೆ ಇತ್ತು. ಒಕ್ಕಲಿಗ ಸಮುದಾಯದ ನಾಯಕ ತಾನು ನನಗೊಂದು ಅವಕಾಶ ಸಿಗತ್ತೆ ಅನ್ನುವಂಥದ್ದನ್ನು ಅವರು ಪ್ರಚಾರ ಸಭೆಗಳಲ್ಲಿಯೇ ಬಹಿರಂಗವಾಗಿ ಹೇಳಿದ್ರು. ಅದೇ ಒಂದು ಕಾರಣಕ್ಕಾಗಿ JDSನಿಂದ ಇದ್ದಂಥ ಕೆಲವು ಮತಗಳು, ಕೆಲವು ಪರ್ಸೆಂಟೇಜ್ ಮತಗಳು ಕಾಂಗ್ರೆಸ್ಗೂ ಕೂಡ ಬಂದಿತ್ತು. ಅದು ಕಾಂಗ್ರೆಸ್ ಬಹುಮತವನ್ನು ಗಳಿಸೋದಕ್ಕೂ ಕೂಡ ಸಹಕಾರಿಯಾಗಿತ್ತು. ಜೊತೆಗೆ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವಿನ ವೈರುಧ್ಯಗಳಿದೆಯಲ್ಲ, ಅದು ಮುಂದುವರಿತಾನೆ ಬರ್ತಾ ಇದೆ. ಇತ್ತೀಚಿನವರೆಗೂ ಕೂಡ ಕುಮಾರಸ್ವಾಮಿ ಅವರು ಮತ್ತು DK ಶಿವಕುಮಾರ್ ಅವರ ಜೊತೆಗೆ ಸಾಕಷ್ಟು ಪರ್ಸನಲ್ ಅಟ್ಯಾಕ್ಗಳು ಕೂಡ ಆಗ್ತಾ ಇತ್ತು. ಅದೇ ಒಂದು ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಯಾವ ಸ್ಥಳದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಅದೇ ಒಂದು ಸ್ಥಳದಲ್ಲಿ ನಾನು ಪ್ರಮಾಣವಚನ ಸ್ವೀಕಾರ ಮಾಡಿಕೊಂಡು ಎದುರಾಳಿಗೆ ಗರ್ಜಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಚಂದ್ರತಾ ಶೆಟ್ಟಿ.